ಈ ಭತ್ತ ಮಳೆ ನೋಡ್ತು, ಈ ಭತ್ತ ಬಿಸಿಲು ನೋಡ್ತು, ಈ ಭತ್ತ ಬೆಳಕು ನೋಡ್ತು, ಈ ಭತ್ತ ಬೇಕಾಗಿದ್ದು ಕಷ್ಟನೋ ಅಲೇನೋ ಜನನೂ ಎಲ್ಲ ಏನಂದ್ರೆ ಅದರಲ್ಲಿ ಇರುವೆಗಳಾಗ್ಲಿ ಇಲ್ಲ ಚೇಳುಗಳಾಗ್ಲಿ ಹಾವುಗಳನ್ನ ನೋಡಿರ್ತದೆ, ಎಲ್ಲ ರ್ಯಾಟ್ಗಳನ್ನ ನೋಡಿರ್ತದೆ, ಎಷ್ಟೋ ವಿಷಯ ನೋಡಿರ್ತದೆ. ಎಲ್ಲ ನೋಡಿ 6 ತಿಂಗಳು ಅದ್ರ ನಿಲ್ಲಬೇಕಾಗಿದ್ದಂತ ಗಿಡದ ಮಧ್ಯದಲ್ಲಿ ನಿಂತ್ಕೊಂಡು ಫುಲ್ ಆಗಿ ಬೆಳೆದಿ 6ನೇ ತಿಂಗಳು ಇದನ್ನ ಬಿತ್ತಿದವನು ನನ್ನ ಯಜಮಾನ ಒಬ್ಬ ಇದ್ದಾನೆ, ನಾನು ಅವನಿಗಾಗಿ ಬದುಕಿರ್ಬೇಕು ಅಂತ ಅವನ ಕೈಗೆ ನಾನು ಸೇರ್ಬೇಕು ಅಂತ ಫುಲ್ ರೈಪ್ ಆಗಿ ರೆಡಿಯಾಗಿ ನಿಂತಿದೆ. ಇದನ್ನ ತಗೊಂಡೋಗಿ ನಾನು ಅಂಗಡಿಯಲ್ಲಿ ಕೊಟ್ಬಿಟ್ಟು ನಾನು ವೆಯ್ಟ್ ಮಾಡ್ಬಿಟ್ಟು ನನಗೆ ಬೇಕಾಗಿರೋ ದುಡ್ಡು ನಾನು ತಗೊಂಡು ನಾನು ಮುಗಿಸಿ ತೃಪ್ತಿ ಆಗುವಂತ ಸೀಸನ್ ಒಳಗಿದ್ದೇನೆ. 7th month you are in your harvest season. You are going to see that. ಇನ್ನು ಮುಂದೆ no more, you are not in the beginning stage. It will happen. ನಡೆಯುತ್ತೆ, ಫುಲ್ ಸ್ಟಾಪ್. ನಡೀತದೆ. ಇಲ್ಲೇ ಇರ್ತೀನಿ, ಈ ವರ್ಷ ಮುಗಿದ್ರು ಇದೇ ಪ್ರಸಂಗ ಮಾಡ್ತೀನಿ, ಸಾಯೋ ತನಕನೇ ನಾನು ಹೇಳ್ತಾನೆ ಇರ್ತೀನಿ. ಒಂದು ದಿವಸ ನಾನು ಉಸಿರು ಹೋಗೋ ತನಕ ನಡೆಯಲ್ಲ ನಿಮಗೆ ಅಂತ ಮಾತ್ರ ನಾನು ಹೇಳ್ತೇನೆ. 3 ವಯಸ್ಸಲ್ಲಿ ಒಬ್ಬರನ್ನ ತಂದೆ ಮಾಡಿ 95 ವಯಸ್ಸಲ್ಲಿ ಒಬ್ಬರನ್ನ ತಾಯಿ ಮಾಡೋಕ್ಕೆ ಶಕ್ತಿ ಇರೋ ದೇವರನ್ನ ಹಿಡ್ಕೊಂಡು ಅಂತ ಒಂದು ಜನರ ಮಧ್ಯದಲ್ಲಿ ವಾಗ್ದಾನ ಮಾಡಿದ ಕುಮಾರನನ್ನೇ ಕೊಟ್ಟು ಇವತ್ತು ಆ ದೇಶಕ್ಕೆ ಒಂದು ಫ್ಲಾಗ್ ಇಟ್ಟು ನಾವೆಲ್ಲರೂ ಇಟ್ಟು ಪ್ರಾರ್ಥನೆ ಮಾಡೋಕ್ಕೆ ತರ ತಂದಿದಾನಲ್ಲ, ಆ ದೇವರು ಇವತ್ತು ತನಕನೂ ಬದುಕಿದ್ದಾನೆ. ನೆನ್ನೆ ಇವತ್ತು ನಾಳೆ ಎಂದೆಂದಿಗೂ ಅವ್ರು ಇರೋ ತನಕ ಹೇಳ್ತೀನಿ, ನಿಶ್ಚಯವಾಗಲೂ ನಡೆಯುತ್ತೆ. You will never leave this earth without your prophecies and without your blessings. ನೀವು ಸಾಯಲ್ಲ. Amen. ಸಿಂಪಲ್. ಸತ್ತೋದ್ರೆ ನಾವು ಬಿಡಲ್ಲ, ಮತ್ತೆ ಬಂದು ನಿಮ್ಮ ಸಮಾಧಿ ಮೇಲೆ ನಿಂತ್ಕೊಂಡು ಎಬ್ಬರಿಸಿ ಪ್ರಾರ್ಥನೆ ನೆರವೇರಿಲ್ಲ. ಅದೇನು ಕರ್ಕೋತೀರ ಅಂತ ನಾನೇ ಕರ್ಕೊಬರೋಣ. ಖಂಡಿತ ಐ ವಿಲ್ ಡೂ ಇಟ್ ವೆರಿ ಸೂನ್. ದೇವ್ರನ್ನ ಕೇಳ್ತಾ ಇದ್ದೀನಿ, ನಥಿಂಗ್ ಫಾರ್ ಅವರ್ ಹೆಸರಿಗಾಗಿ, ನಮ್ಮ ಹೆಸರಿಗಾಗಿ ಬೇಡ. ಈ ಹೆಸರು ಬರೋದು ಬೇಡ, ಸಭೆ ಹೆಸರು ಬೇಡ, ಏನು ಬೇಡ. ಐ ವಾಂಟ್ ಟು ಜಸ್ಟ್ ಶೋ ದ ವರ್ಲ್ಡ್. ಒಬ್ಬನಿದ್ದಾನೆ, ಅವನು ಒಬ್ಬನೇ ದೇವರಾಗಿದ್ದಾನೆ. ಶಮಾನ್ ಇಸ್ರಾಯೇಲ್ ಅಡೋನಾಯ್, ಎಲೋಹಿಮ್ ಅಡೋನಾಯ್. ಆಮೆನ್. ಇಸ್ರಾಯೇಲರೇ ಕೇಳಿರಿ, ನೀವು ನಾನು ನಮ್ಮ ಕರ್ತನಾದ ಯೆಹೋವನು ಒಬ್ಬನೇ ದೇವರು. ಆ ದೇವರನ್ನಿಟ್ಟು ಮಾತಾಡ್ತಾ ಇದ್ದೀವಿ ನಿಮ್ಮ ಮುಂದೆ. ಖಂಡಿತ ಆಗುತ್ತೆ. ನಿಮ್ಮ ಗೋಡೆ ಬೀಳಲು ಮಾತ್ರ ಅಲ್ಲ, ಸಮವಾಗೋಗುತ್ತೆ. ನೀವು ಎತ್ತರ ಕಡೆಗೆ ನೀವು ಹೋಗ್ತೀರಾ, ನೀವು ಹಂಗೆ ನಡೆಯುತ್ತೀರಾ, ಹಂಗೆ ಹೆಚ್ಚೆ ಆಗ್ತೀರಾ. ಅದೇ ದೇವರು ಮಾಡೋದು. ನಾನು ಅದಕ್ಕೆಲ್ಲ ಬಂದು ಶ್ರಮ ಅಂತ ಹೇಳೋದಲ್ಲ. ನೀವು ಪಟ್ಟಿರೋ ಶ್ರಮ ಏನು ಗೊತ್ತಾ? ನೀವು ಅನುಭವಿಸಿದ್ರಲ್ಲ ಆ ಸಮಸ್ಯೆಗಳ ಒಳಗಾದ್ರಲ್ಲ ಅದೇ. ನೀವು ಎಕ್ಸ್ಟ್ರಾ ಏನಾದ್ರು ಮಾಡಬೇಕಪ್ಪ, ಏನೂ ಬೇಡ. ಅದನ್ನೇ ಯೋಸಿಫಾಗಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅದು ಇನ್ನೂ ಸೂಪರ್ ಆದ ವಚನ. ಅದು 2 Kings ಹೇಳೋದು ಏನು ಹೇಳ್ತಾರೆ? ಹಳ್ಳ ತೋಡ್ ಮಾಡ್ಕು. ನೀವು ಗಾಳಿ ನೋಡಲ್ಲ, ಮಳೆ ನೋಡಲ್ಲ, ನಾಳೆ ಬೆಳಗ್ಗೆಗೆ ನೀರು ತುಂಬಿಸಿ ಯುವರ್ ಡಿಚಸ್ ವಿಲ್ ಸೀ ದ ವಾಟರ್ಸ್. ಅದಕ್ಕೆ ನಮ್ಮ ದೇವರು ಎಷ್ಟು